ಹಾಯ್, ಇವತ್ತು ಮಟನ್ ಫ್ರೈ ಕರಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಐಟಮ್ಸು, ಫಸ್ಟು 1 kg ಮಟನ್ನು. 1 kg ಮಟನ್ನು ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಉಪ್ಪು, ಈರುಳ್ಳಿ, ಆಯಲ್ಲು, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಲೈಟಾಗಿ ಫ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಅದು ಫ್ರೈ ಆಗ್ತಾ ಇರುತ್ತೆ. ಅದು ಫ್ರೈ ಆಗೋದ್ರೊಳಗೆ ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಅದಾಗೋದ್ರೊಳಗೆ ಮತ್ತೆ ನಾವು ಏನು ಮಾಡ್ಕೋಬೇಕಂತೆ, ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆ ಏನೇನು: ಬೇಡಿಗೆ ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಕಲ್ಲುವ, ಇದನ್ನೆಲ್ಲ ಹಾಕಿ ಕುಟ್ಟಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬೇಡಿಗೆ ಮೆಣಸಿನ್ಕಾಯಿ ಯಾಕೆ ತೊಗೊಳಪ್ಪ ಅಂದರೆ, ಬೇಡಿಗೆ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಬರುತ್ತೆ. ಮಸಾಲೆ ಹಾಕೋದಕ್ಕೆ ರೆಡಿ ಮಾಡ್ತೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಮಸಾಲೆ ಹೇಗೆ ಹಾಕ್ಕೋಬೇಕಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ವಲ್ಪ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಈಗೀಗ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಆಲ್ರೆಡಿ ನಾವು ಮಟನ್ಗೆ ಸ್ವಲ್ಪ ಫ್ರೈ ಮಾಡೋದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಎಣ್ಣೆ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಈಗ ಕಾದಿದೆ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಸಪ್ರೇಟಾಗಿ ನಾನು ಅದನ್ನು ಹುರಿದಿಟ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಟಿರ್ತಕ್ಕಂತಹ ಪೇಸ್ಟ್ ಇವಾಗ ಇದಕ್ಕೆ ಎಣ್ಣೆಗೆ ಹಾಕ್ಬೇಕು. ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋದ್ರಿಂದ ಈಗ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡುವ. ಅದು ಎಣ್ಣೆಯಲ್ಲಿ ಫ್ರೈ ಆಗೋದ್ರೊಳಗೆ ನಾವು ಫಸ್ಟು ಮಟನ್ನು ಹಾಫ್ ಬಾಯ್ ಮಾಡಿ ಇಟ್ಕೊಂಡಿದ್ದಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ರುಬ್ಬಿರ್ತಕ್ಕಂತಹ ಮಸಾಲೆ ಹಾಕ್ಕೊಳ್ಳುವ. ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಅಷ್ಟೊತ್ತಿಗೆ ಅದು ಶುಂಠಿ, ಜಿಂಜರ್, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರ್ತಕ್ಕಂಥ ಪೇಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ. ಆ ರೋಸ್ಟ್ ಆಗಿರೋದ್ರೊಳಗೆ ಇಲ್ಲಿ ನಾವು ಮಟನ್ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಫ್ರೈ ಮಾಡಿರ್ತಕ್ಕಂಥ ಮಟನ್ಗೆ ಈಗ ಈ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದು. ಹೀಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶುಂಠಿ ಗಾರ್ಲಿಕ್ ಪೇಸ್ಟು, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿರ್ತಕ್ಕಂಥ ಪೇಸ್ಟು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಅದರ ಹಸಿ ಸ್ಮೆಲ್ ಎಲ್ಲ ಹೋಗ್ತಾ ಇದೆ. ಈಗ ಹಸಿ ಸ್ಮೆಲ್ ಹೋಗಿದೆ, ಥರ ಬ್ರೌನಿಷ್ ಕಲರ್ ಬಂದಿದೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ನಾವು ಮೊದಲೇ ಮಟನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಮಟನ್ ಫ್ರೈ ಮಾಡಿರ್ತಕ್ಕಂಥದ್ದು ಈಗ ಅದಕ್ಕೆ ಹಾಕು. ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಬಳಸ್ತೀನಿ ಮಟನ್ಗೆ, ಚಿಕನ್ಗೆ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿಬಿಟ್ಟು
ಒಂದು 5 ನಿಮಿಷ ಹಾಗೆ ಮುಚ್ಚಿಬಿಡುವ. ಎಲ್ಲ ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಕ್ಲೀನಾಗಿ ಅದೆಲ್ಲ ಮಸಾಲೆ ಚೆನ್ನಾಗಿ ಹೀರ್ಕೊಳುತ್ತೆ. ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು. ಓಕೆ, ಈಗ ಮಸಾಲೆ ಹೇಗೆ ಬಂದಿದೆ ಅಂತ ನೋಡುವ. ಹಾಂ, ತುಂಬ ಚೆನ್ನಾಗಿ ಮಸಾಲೆ ಪೀಸ್ಗೆಲ್ಲ ಹತ್ತಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಖಾರದ ನೀರು ಎಲ್ಲ ಕಲಸಿಟ್ಕೊಂಡಿದ್ದಲ್ಲ, ಫಸ್ಟು ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಒಂಚೂರು ತಣ್ಣೀರು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಅದಕ್ಕೇನು ಮಾಡ್ತೀನಿ, ಅದಾದ ನಂತರ ಬಿಸಿ ನೀರು, ನಾನು ಮಟನ್ಗೂ ಚಿಕನ್ಗೆ ಯಾವಾಗಲೂ ಬಿಸಿ ನೀರು ಕಾಸಿಟ್ಕೊತೀನಿ. ಬಿಸಿ ನೀರು ಕಾಸಿಟ್ಕೊಂಡ್ರೆ ಏನಪ್ಪ ಅಂದರೆ ಟೇಸ್ಟ್ ಹಾಗೆ ಹತ್ಕೊಬಿಡುತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಹಾಕೊಳ್ಳಿ. ಬಿಸಿ ನೀರು ಹಾಕೊಳ್ಳಿ. ಬಿಸಿ ನೀರು ಹಾಕೋಣ ನೋಡಿ. ಈಗ ಮಟನ್ ಹಾಗೆ ರೆಡಿಯಾಗಿ ಮಸಾಲೆ ಹಾಗೆ ಅಂಟ್ಕೊಂಡೇ ಇದೆ. ತಣ್ಣೀರು ಹಾಕಿದರೆ ಮಸಾಲೆ ಎಲ್ಲ ಬಿಟ್ಕೊಬಿಡ್ತದೆ ಅದರಿಂದ. ಅದಕ್ಕೆ ಬಿಸಿನೀರು ಹಾಕೊಂಡ್ರೆ ಅದರಲ್ಲಿ ಬಿಸಿಗೆ ಹಾಗೆ ಕಚ್ಕೊಳ್ಳುತ್ತೆ. ಮತ್ತು ಯಾವ ಒಂದು ಹೀಟಲ್ಲಿ ಬೇಯುತ್ತೋ ಅದು ಹಾಗೆ ಹಾಗೆ ಸ್ಟಾರ್ಟ್ ಆಗಿಬಿಡ್ತದೆ ಇವಾಗ. ಅದರಿಂದ ಈಗ ಒಂದು 1/4 ಗಂಟೆ 20 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡುವ. ಮಟನ್ ಬೇಯುತ್ತೆ. ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಏನಪ್ಪ ಅಂದರೆ ಎಲ್ಲ ಕರ್ಗೋಗ್ಬಿಡುತ್ತೆ ಫ್ಯಾಟೆಲ್ಲ. ಈಗ ಚೆನ್ನಾಗಿ ಒಂದು 10 ನಿಮಿಷ, ಒಂದು 20 ನಿಮಿಷ ಹಾಗೆ ಬಿಟ್ಬಿಡುವ. 20 ನಿಮಿಷ ಆಯಿತು. ಹೇಗೆ ಬಂದಿದೆ ಅಂತ ನೋಡೋಣ. ಮಟನ್ ಡ್ರೈ ಫ್ರೈ ಕರಿ. ವಾವ್ ವಾವ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಸಾಲೆ ಎಲ್ಲ ಪೀಸ್ಗೆ ಹೇಗೆ ಹತ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ವಾವ್ ವಾವ್ ವಾವ್, ಮಸಾಲೆ ಎಲ್ಲ ಆಗಿದೆ. ಈಗ ಒಂದು 90% ಮಟನ್ ಬೆಂದಿದೆ. ಈಗ ಅದಕ್ಕೆ ಚರ್ಬಿ ಹಾಕುವ. ಮೊದಲೇ ಚರ್ಬಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಈಗ ಚರ್ಬಿ, ಈಗ ಕಟ್ ಮಾಡಿರ್ತಕ್ಕಂಥ ಚರ್ಬಿ ಹಾಕಿ ಬಿಟ್ಬಿಟ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ತೀವಿ. ಇರ್ತಕ್ಕಂಥ ಚರ್ಬಿಯಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲ ಬಿಟ್ಕೊಂಡು ಪೀಸು ಇನ್ನೂ ಸ್ಮೂತ್ ಆಗುತ್ತೆ. ಈ ಚರ್ಬಿ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ಮುಚ್ಚಿಬಿಟ್ಬಿಟ್ರೆ ಚರ್ಬಿ ಎಲ್ಲ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ. ಆಗ ಮಟನ್ ಸಾಂಬಾರು ರೆಡಿಯಾಗಿದೆ. ಮಟನ್ ಡ್ರೈ ಫ್ರೈ ಕರಿ. ಈಗ ಊಟಕ್ಕೆ ಬೇರೆ ಏನು ಸಿದ್ಧ ಮಾಡ್ಕೋಬೇಕು ಅಂದರೆ ಅಷ್ಟರೊಳಗಡೆ ಊಟಕ್ಕೆಲ್ಲ ಸಿದ್ಧವಾಗಿದೆ. ಸೌತೆಕಾಯಿ, ಕ್ಯಾರೆಟ್, ನಿಂಬೆಹಣ್ಣು, ಈರುಳ್ಳಿ ಇಷ್ಟು ಹಾಕ್ಕೊಂಡು ಮಟನ್ ಡ್ರೈ ಫ್ರೈ ಕರಿ ಜೊತೆಗೆ ಹೊಡಿತಾ ಇದ್ದರೆ ಒಂದು ದೋಸೆ ರೆಡಿ ಇದೆ. ಅದ್ರ ದೋಸೆ ಜೊತೆಗೆ ಇದನ್ನು ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಸೂಪರಾಗಿರುತ್ತೆ. ಬನ್ನಿ, ಇನ್ನು 10 ನಿಮಿಷ ಬಿಟ್ಟು ನಾನು ಓಪನ್ ಮಾಡ್ಕೊಂಡು ತಿಂತೀನಿ. ನೀವು ಓಪನ್ ಮಾಡ್ಕೊಂಡು ಆರಾಮಾಗಿ ಮಾಡಿಕೊಂಡು ಖುಷಿಯಾಗಿ ತಿನ್ನಿ.